ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ವೆಂಕಟನಾಥರಿಗೆ ವಿದ್ಯಾದೇವಿ ಸ್ವಪ್ನವಾದ ಪ್ರಸಂಗವನ್ನು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಹಾಗಾದರೆ ವೆಂಕಟನಾಥರು ಗುರುಗಳು ಸುಧೀಂದ್ರರ ಆಜ್ಞೆಯಂತೆ ಸನ್ಯಾಸ ಸ್ವೀಕಾರಕ್ಕೆ ಒಪ್ಪಿ ಪುತ್ರನ ಉಪನಯನವನ್ನು ಕೂಡ ಮಾಡಿ ಮುಗಿಸಿದರು. ಹಾಗಾದರೆ ನಂತರ ದಿನದಲ್ಲಿ ಏನಾಯಿತು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ. ಪತ್ನಿ ಸರಸ್ವತಿ ಶ್ರೀಮಠಕ್ಕೆ ಹೋಗಿ ಬರುವಾಗ ಶ್ರೀಗಳು ವೆಂಕಟನಾಥರಿಗೆ ಸನ್ಯಾಸವಾಗುವಂತೆ, ಅದಕ್ಕಾಗಿಯೇ ಮಗನ ಉಪನಯವನ್ನೂ ಕೂಡ ಮಾಡಿದರು ಎಂದು ಜನರು ಆಡಿಕೊಳ್ಳುವ ಮಾತನ್ನು ಸರಸ್ವತಿ ಕಿವಿಗೆ ಬಿತ್ತು. ಉಪನಯನಕ್ಕೆ ಬಂದವರಿಗೆಲ್ಲ ಉಡುಗೊರೆಯನ್ನು ಕೊಟ್ಟು ಕಳಿಸಿ ವೆಂಕಟನಾಥರು ಅಕ್ಕ, ಭಾವ ಹಾಗೂ ಅಣ್ಣ ಅತ್ತಿಗೆಗೆ ಸನ್ಯಾಸ ಸ್ವೀಕಾರದ ಬಗ್ಗೆ ಹೇಳಿ ಮಗನ ಯೋಗಕ್ಷೇಮದ ಜವಾಬ್ದಾರಿಯನ್ನು ಕೂಡ ಅವರಿಗೆ ವಹಿಸಿದರು. ಹಾಗೆ ಎಲ್ಲರೂ ಖುಷಿಪಟ್ಟರೂ ಕೂಡ. ಆದರೂ ಪತ್ನಿಯ ವಿರೋಧದ ನಡುವೆಯೂ ಪತ್ನಿಯನ್ನು ಒಪ್ಪಿಸಿ ಸನ್ಯಾಸ ಸ್ವೀಕಾರದ ತಯಾರಿಯನ್ನು ನಡೆಸಿದರು. ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣ ನಗರವನ್ನು ಬಿಟ್ಟು ತಂಜಾವೂರಿನಲ್ಲಿ ಶ್ರೀ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡಲು ತೀರ್ಮಾನಿಸಿದರು. ಈ ಸುದ್ದಿ 8 ದಿಕ್ಕಿಗೂ ಹಬ್ಬಿತು. ತಂಡೋಪತಂಡವಾದ ಪಂಡಿ ಪಾಮರರೆಂದೇ ಸಾಗರದಂತೆ ಜನ ತಂಜಾವೂರನ್ನು ಸೇರಿದರು. ನಿಶ್ಚಿತವಾದ ಶುಭ ದಿವಸ ಬಂದೇ ಬಿಟ್ಟಿತು. ವೆಂಕಟನಾಥನ ಸರ್ವ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿ ಮಾರ್ಪಡುವ ಪರ್ವದಿನವಿದು. ಶ್ರೀ ದುರ್ಮತಿ ನಾಮ ಸಂವತ್ಸರ ಕ್ರಿಸ್ತ ಶಕ 1621 ಇಸ್ವಿ ಫಾಲ್ಗುಣ ಶುದ್ಧ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ದೀಕ್ಷೆಯನ್ನಿತ್ತು ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು. ಪ್ರಣಮ ಮಂತ್ರ ಉಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಖದಿಂದ ಹಾಲನ್ನು ಹಾಕುತ್ತಾ ಪಟ್ಟಾಭಿಷೇಕ ಮಾಡಿದರು. ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ ಪೀಠದ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿದರು. ಪರಂಪರೆಯಿಂದ ಬಂದ ಸಂಸ್ಥಾನದ ಮೂಲ ವಿಗ್ರಹಗಳಾದ ಮೂಲ ರಾಮಚಂದ್ರ, ದಿಗ್ವಿಜಯರಾಮ ಮತ್ತು ಜಯರಾಮ ವಿಗ್ರಹಗಳನ್ನು, 2 ವ್ಯಾಸ ಮುಷ್ಟಿಕಿಗಳನ್ನು, ರತ್ನಗರ್ಭ ಶಾಲಿಗ್ರಾಮ, ಬಲಮುರಿ ಶಂಖಗಳನ್ನು ಇಟ್ಟಿದ್ದ ರಜತ ಪೆಟ್ಟಿಗೆ, ಸಮಸ್ತ ವೇದಾಂತ ವಹಿಗಳನ್ನು ಇಟ್ಟಿದ್ದ ರಜತ ಪೆಟ್ಟಿಗೆ, ಶ್ವೇತ ಛತ್ರ, ವಿಂಜಾಮರ, ಬಂಗಾರದ ಅಂಬಾರಿ, ಹಗಲು ದಿವಟಿಗೆ, 4 ವಿಧಮಂಗಳ ವಾದ್ಯಗಳು, ಶಂಖ, ಧವಳ, ಭೇರಿ, ಢಕ್ಕ, ಕಹಳೆ, ಹೀಗೆ ವಿಜಯವಾದ್ಯಗಳು, ಸ್ವರ್ಣ ಪಲ್ಲಕ್ಕಿ, ರಾಹುಕೇತು ವಾದ್ಯ, ಆನೆ ಮೊದಲಾದ ರಾಜ ಲಾಂಛನಗಳನ್ನು, 4 ಸ್ವರ್ಣ ರಜತ ದಂಡಧಾರಿಗಳನ್ನು, ತಾಳ ಸ್ತುತಿ ಪಾಠಕರು, ವಂದಿ ಮಾಗಧರೆ ಮೊದಲಾದ ಸಮಸ್ತ ರಾಜ ವೈಭವಗಳನ್ನು ಅನುಗ್ರಹಿಸಿದರು. ಸ್ನೇಹಿತರೆ, ಶಂಕುಕರ್ಣದಿಂದ ಶ್ರೀ ರಾಘವೇಂದ್ರ ತೀರ್ಥರವರೆಗೆ ನನಗೆ ಅರಿತ ಭಾಷೆಯಲ್ಲಿ ಹೇಳಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಶ್ರೀರಾಮ್.